ಜನೌಷಧಿ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ನಡೆಸ್ತಾ ಇದೆ. ಪೇಯ್ನ್ ಕಿಲ್ಲರ್ ಮಾತ್ರೆ 4 ರೂಪಾಯಿ ಸಿಗುತ್ತೆ ಜನೌಷಧಿ ಕೇಂದ್ರದಲ್ಲಿ. ಹೊರಗಡೆ ಮಾರ್ಕೆಟಿನ ಬೆಲೆ 65 ರೂಪಾಯಿ. ಇವತ್ತು ನಾವು ಇನ್ನೂ ನಿಲ್ಲಿಸಿಲ್ಲ ಅನ್ನೋಂಥ ಮಾತನ್ನು ಒಂದು ಕಡೆ ಮಾನ್ಯ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಸಾವಿರಾರು ಜನೌಷಧಿ ಕೇಂದ್ರಗಳಿದೆ, 180 ಸೆಂಟರ್ಸ್ ಮಾತ್ರ ನಾವು ನಿಲ್ಲಿಸಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆ ನಿಲ್ಲಿಸ್ತೀರಿ? ಇನ್ನೊಂದು ಕಡೆ ಹೇಳ್ತಾರೆ ಅದೇ ಮಾನ್ಯ ಮಂತ್ರಿಗಳು, ಇಲ್ಲಿ ಅದು ಹೇಳೋದ್ರಿಂದ ಆಸ್ಪತ್ರೆ ಒಳಗಿರೋಂಥ ಔಷಧಿಗಳು ನಾವು ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಕೊಟ್ಟಿದ್ದರೆ ಈ ಮಾತ್ರೆಗಳನ್ನೆಲ್ಲ ಜನೌಷಧಿ ಕೇಂದ್ರಕ್ಕೆ ಹೋಗಿ ಬಡವರು ಯಾಕೆ ತಗೋತಿದ್ರು? ನೀವು ಕೊಡಿ, ಇನ್ನೂ ಉಚಿತವಾಗಿ ಕೊಡಿ, ತುಂಬ ಸಂತೋಷ. ರಾಜ್ಯ ಜನಕ್ಕೆ ಸ್ಪಷ್ಟ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಜನೌಷಧಿ ಕೇಂದ್ರಗಳನ್ನು ನಾವು ನಿಲ್ಲಿಸೋದಿಲ್ಲ. ಜನೌಷಧಿ ಕೇಂದ್ರಗಳೇನಾದರೂ ಪೂರ್ಣ ರಾಜ್ಯದಲ್ಲಿ ನಿಲ್ಲಿಸಿದ್ರೆ ಜನಾಂದೋಲನೆ ಆಗುತ್ತೆ, ಉಗ್ರ ಹೋರಾಟಗಳಾಗತ್ತೆ. ಈ ಎಚ್ಚರಿಕೆನ ನಾನು ಮಾನ್ಯ ಈ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳ ಕಡೆ ಗಮನ ಕೊಡಬೇಕು, ಅವರೇ ಅರ್ಥ ಸಚಿವರಾಗಿರೋದ್ರಿಂದ. ಹಾಗಾಗಿ ಬಡವರಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬೇಡಿ, ಇದು ನಾನು ಒತ್ತಾಯ. ಜನೌಷಧಿ ಕೇಂದ್ರದಲ್ಲಿ ಏನು ಸಿಗತ್ತೆ ಅದು ಕೇಂದ್ರ ಸರ್ಕಾರ ಕೊಟ್ಟಂಗೆ ಅವ್ರು ಇಡಬೇಕು, ಅವ್ರ ಡ್ಯೂಟಿ ಅವತ್ತು. ಕೆಲವ್ರ ಹತ್ರ ಹಣ ಇರುತ್ತೆ, ಕೆಲವ್ರ ಹತ್ರ ಹಣ ಇರಲ್ಲ. ಅನೇಕ ಅಂಗಡಿಗಳು ಅವರವರೇ ಮುಚ್ಕೊಂಡು ಹೋಗಿದ್ದಾರೆ ದುಡ್ಡು ಇಲ್ಲದೇನೆ. ಬಡತನ ಇರೋಂಥವ್ರು ಕೆಲವರು ಇದನ್ನು ಬಳಸ್ಕೋತಿದ್ದಾರೆ. ಔಷಧಿ ಯಾರು ಖರೀದಿ ಮಾಡ್ತಾರೆ ಅನ್ನೋ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಅಂಗಡಿ ನಡೆಸೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬೇಕಾದಷ್ಟು ಬರುತ್ತೆ. ಇಲ್ಲ, ಇವತ್ತು ನೀವು ಹೋಗಿ ಕೇಳಿ, BP ಶುಗರ್ ಮಾತ್ರೆ ಜನೌಷಧ ಕೇಂದ್ರಗಳಲ್ಲಿ ಇಡೀ ಶಿವಮೊಗ್ಗದಲ್ಲಿ ಎಷ್ಟು ಜನೌಷಧ ಕೇಂದ್ರಗಳು ಇದಾವೋ ಅಲ್ಲೆಲ್ಲ ಹೋಗಿ ಕೇಳಿ, ನಿಮಗೆ ತಿಂಗಳಗಟ್ಟಲೆ ಸಿಗೋದಿಲ್ಲ ನಿಮಗೆ. ನಾನು ಖಂಡಿತ ಅದನ್ನು ಗಮನಿಸ್ತೀನಿ. ಅದು ಕೇಂದ್ರ ಸರ್ಕಾರ ಜೊತೆಗೆ ಪತ್ರ ವ್ಯವಹಾರ ಮಾಡಿ ಬರೋಂಗೆ ವ್ಯವಸ್ಥೆ ಮಾಡ್ತೀನಿ.